ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ವ್ಲಾಗ್ಸ್. ಸೊ ನಾನು ಇವಾಗ ಟೈಮ್ ಹೇಳ್ತೀನಿ, 6:30 PM ಸಂಜೆ ಆಗಿದೆ. ಸೊ ನಾನು ಜಸ್ಟ್ ಇವಾಗ ಕಾಲೇಜಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರಾ. ಸೊ ಇವತ್ತು ಪಾಪುಗೆ ಡ್ರಾಪ್ಸ್ ಇದೆ. ಆ್ಯಂಡ್ ನಾನು ಆ ಡ್ರಾಪ್ಸ್ ಬಗ್ಗೆ ಅಲ್ಲಿಗೆ ಹೋಗಿ ಬಂದಮೇಲೆ ನಾನು ಹೇಳ್ತೀನಿ ಡೀಟೇಲ್ ಆಗಿ, ಬಿಕಾಸ್ ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋದಿದೆ. ಸೊ ಅದಕ್ಕೂ ಮುಂಚೆ ಇವತ್ತು ಯಾಕೆ ಇಷ್ಟು ಲೇಟ್ ಆಯಿತು, ನಾನು ರೆಗ್ಯುಲರ್ ಆಗಿ 5:40 ಹಂಗೆ ಬಂದ್ಬಿಡ್ತೀನಿ ಕಾಲೇಜಿಂದ. ಬಟ್ ನಿಮ್ಗೆ ಹಂಗೆ ಲೈಕ್ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾ ಇದೆ ಸ್ಟೂಡೆಂಟ್ಸ್ಗೆ. ಸೊ ನಮಗೆ ಡ್ಯೂಟಿ ಇದ್ದಾಗ ಆಬ್ವಿಯಸ್ಲಿ ನಮ್ಗೆ ಲೇಟ್ ಆಗುತ್ತೆ. ಸೊ ನಮಗೆ ಡ್ಯೂಟಿ ಇಲ್ದಿದ್ದಾಗ ಸೊ ಆಟೋಲ್ಲಿ ಬಂದ್ಬಿಡ್ತೀವಿ. ಇವತ್ತು ನಂಗೆ ಡ್ಯೂಟಿ ಇತ್ತು, ಎಕ್ಸಾಮ್ ಡ್ಯೂಟಿ. ಸೊ ಹಾಗಾಗಿ ಮುಗಿಸೋ ಅಷ್ಟರಲ್ಲೇ 5:15 ಆಗಿತ್ತು. ಸೊ ಅಲ್ಲಿಂದ ಬಸ್ ಹೊರಟಿದ್ದು 5:20ಗೆ. ಸೊ ಇವಾಗ ಜಸ್ಟ್ ನಾನು ಒಂದು 5 ನಿಮಿಷ ಆಯ್ತು ಅಷ್ಟೇ ಮನೆಗೆ ಬಂದು. ಸೊ ಇದು ನಮ್ಮ ಪ್ರೊಫೆಷನ್. ಸೊ ಯಾವಾಗ ಇದು ರೇರ್ ಆಗಷ್ಟೇ, ಯಾವಾಗಲೂ ಎಕ್ಸಾಮ್ಸ್ ಇರಲ್ವಲ್ಲ. ಸೊ ಎಕ್ಸಾಮ್ಸ್ ಟೈಮ್ ಇದ್ದಾಗ ನಮಗೆ ಡ್ಯೂಟಿ ಇದ್ದಾಗ ಲೇಟ್ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಏನು ಅಂತ ಅಂದರೆ, ಪಾಪುಗೆ ಇವತ್ತು ಡ್ರಾಪ್ಸ್ ಇದೆ. ಸೊ ಏನು ಡ್ರಾಪ್ಸು, ಅದು ಯಾಕೆ ಹಾಕಬೇಕು, ಆ್ಯಂಡ್ ಆ ಡ್ರಾಪ್ಸ್ ಎಲ್ಲ ಹಾಕ್ತಾರೆ, ಯಾರ್ಯಾರು ಹಾಕ್ಸ್ಬೋದು ಆ ಡ್ರಾಪ್ಸ್ನ, ಆ್ಯಂಡ್ ಅದು ಹಾಕ್ಸೋದ್ರಿಂದ ನಮ್ಗೆ ಏನು ಬೆನಿಫಿಟ್ಸ್ ಆಗುತ್ತೆ ಮಕ್ಕಳಿಗೆ ಅನ್ನೋದೆಲ್ಲ ನಾನು ಡೀಟೇಲ್ಡ್ ಆಗಿ ಅಲ್ಲಿಗೆ ಹೋಗಿ ಬಂದ್ಮೇಲೆ ಹೇಳ್ತೀನಿ. ಬಿಕಾಸ್ ಈಗ ಆಲ್ರೆಡಿ ಲೇಟ್ ಆಗೋಗಿದೆ. ಅದು 9ವರೆಗೂ ಓಪನ್ ಇರುತ್ತೆ. ಬಟ್ ಆ್ಯಕ್ಚುಲಿ ನಾನು ರೆಗ್ಯುಲರ್ ಆಗಿ ಅವ್ನಿಗೆ 7 ಒಳಗೆ 6:30 to 7 ಒಳಗೆ ಹಾಕ್ಸ್ಬಿಡ್ತೀವಿ. ಸೊ ಇವಾಗ ಅಲ್ಲಿಗೆ ಹೋಗಿ ಬಂದು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಪಾಪುನು ರೆಡಿಗಿದ್ದಾನೆ, ಅವ್ನು ಕರ್ಕೊಂಡು ಹೋಗಿ ಬರಬೇಕು. ಸೊ ನೋಡೋಣ, ಇಲ್ಲೇ ನಿಯರ್ ಬೈ ಮನೆ ಹತ್ರ ಇದೆ. ಸೊ ವಾಕಬಲ್ ಡಿಸ್ಟೆನ್ಸು. ಹಸ್ಬೆಂಡ್ ಇದ್ದಾರೆ, ಬಟ್ ಅವ್ರ ಜೊತೆ ಹೋಗೋದಾ ಅಥವಾ ನಾನೇ ನಡ್ಕೊಂಡು ಹೋಗೋದಾ ನೋಡ್ತೀನಿ. ಸೊ ಅಲ್ಲಿಗೆ ಹೋಗಿ ಬಂದು ಗೈಸ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಯಾ, ಸಿ ಯು. ಬಿಕಾಸ್ ಆಲ್ರೆಡಿ 6:35 ಆಗ್ತಾ ಇದೆ. ಇನ್ನೂ ಲೇಟ್ ಆಗಿಬಿಟ್ರೆ ಕತ್ಲಾಗ್ಬಿಡುತ್ತೆ. ಸೊ ನಾನು ಹೋಗಿ ಬಂದುಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅದು ಕಂಪ್ಲೀಟ್ ಡೀಟೇಲ್ ನಿಮಗೆ ಕೊಡ್ತೀನಿ. ಡ್ರಾಪ್ಸ್ ಬಗ್ಗೆ, ಡ್ರಾಪ್ಸ್ ಹೆಸರೇನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಇವಾಗ ನಾವು ನಮ್ಮ ಮನೆ ಹತ್ರ ಇರುವಂತಹ ಆಯುರ್ವೇದ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲೇ ನಾವು ರೆಗ್ಯುಲರ್ ಆಗಿ ಪಾಪುಗೆ ಡ್ರಾಪ್ಸ್ ಹಾಕ್ಸೋದು. ಆ್ಯಂಡ್ ಈ ಡ್ರಾಪ್ಸು ಮಕ್ಕಳಿಗೆ ಏನೇನು ಬೆನಿಫಿಟ್ಸ್ ಕೊಡುತ್ತೆ, ಆ್ಯಂಡ್ ಇದರಿಂದ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಗೈಸ್. ಇವಾಗ ನೋಡ್ಬೋದು. ಸೊ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದು ಇಬ್ಬರು ಮಕ್ಳಿಗೂ ಅವರಿಬ್ಬರು ಆಟಾಡ್ಕೊಳ್ತಾ ಇದ್ರು. ಸೊ ಆಲ್ಮೋಸ್ಟ್ ಕತ್ಲೆ ಆಗೋಗಿತ್ತು. ಪಾಪುಗೆ ಬಾ ಹೋಗೋಣ ಮನೆಗೆ ಅಂದರೂ ಬರ್ತಾ ಇಲ್ಲ. ಸೊ ತಂಗಿ ಜೊತೆ ಫುಲ್ ಬ್ಯುಸಿ ಆಟಾಡ್ತಾ ಇದ್ದ. ಸೊ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಆಟಾಡ್ತಾ ಇದ್ರು. ಸೊ ನಾನು ಹೇಳ್ತೀನಿ ಈ ಡ್ರಾಪ್ಸ್ ಹಾಕ್ಸೋದ್ರಿಂದ ಏನು ಬೆನಿಫಿಟ್ಸ್ ಅಂತೆಲ್ಲ. ಸೊ ದಯವಿಟ್ಟು ಎಲ್ಲ ಮ್ಯಾಂಡೇಟ್ರಿಲಿ ಈ ಡ್ರಾಪ್ಸ್ ಹಾಕ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಎಲ್ಲಿ ಹಾಕ್ಸ್ಬೋದು, ಆ್ಯಂಡ್ ಅದಕ್ಕೆ ಲೈಕ್ ಯಾವಾಗ ಹಾಕ್ಸ್ಬೋದು, ಅದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಡೇಟ್ ಇರುತ್ತಾ, ಆ್ಯಂಡ್ ಈ ಡ್ರಾಪ್ಸ್ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಇದ್ರ ಬೆನಿಫಿಟ್ಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಥರದ್ದೆಲ್ಲ ಒಂದಷ್ಟು ಕ್ವೆಶನ್ಸ್ಗೆ ನಾನು ಡೀಟೇಲ್ಡಾಗಿ ಆನ್ಸರ್ ಮಾಡಬೇಕಂತಾನೆ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಏಜ್ವರೆಗೂ ಮಕ್ಳಿಗೆ ಹಾಕ್ಸ್ಬೋದು, ಇದು ಬರೀ ಹುಡುಗಿಗೆ ಆ ಥರ ಸ್ಪೆಸಿಫಿಕ್ಕಾಗಿ ಏನಾದರೂ ಇದೆಯಾ, ಅದೆಲ್ಲ ನಾನು ಹೇಳ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಆ್ಯಕ್ಚುಲಿ ಅವನಿಗೆ ಡ್ರಾಪ್ಸ್ ಹಾಕ್ಸ್ಕೊಂಡು ಆಮೇಲೆ ಮನೆಗೆ ಬಂದು ಸ್ವಲ್ಪ ಕೆಲಸಗಳಿತ್ತು ಗೈಸ್. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡಿ ಈಗ ಮೇಲೆ ಬಂದಿದ್ದೀವಿ. ಟೈಮ್ ಇಸ್ 9:40. ಹೊರಗಡೆ ಪಾಪು ಆಟಾಡ್ತಾ ಇದ್ದಾನೆ, ಅವ್ನು ಮಲಗಿಸ್ಬೇಕು. ಆ್ಯಂಡ್ ಇವತ್ತಿನ ವಿಡಿಯೋ ಇಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಸ್ವರ್ಣಬಿಂದು. ದ ಡ್ರಾಪ್ಸ್ ಬಗ್ಗೆ ಡೀಟೇಲ್ ಕೊಡೋಣ ಅಂದ್ಕೊಂಡು ಗೈಸ್ ನಾನು ವಿಡಿಯೋ ಮಾಡ್ತಾ ಇರೋದು. ಇಟ್ಸ್ ನಾಟ್ ಅ ರ್ಯಾಂಡಮ್ ಡೈಲಿ ವ್ಲಾಗ್ ಥರ ಏನಿಲ್ಲ. ಬಿಕಾಸ್ ನನ್ಗನ್ಸಿದ್ದು ಪರ್ಸ್ನಲ್ ಆಗಿ ತುಂಬ ಜನಕ್ಕೆ ಈ ಡ್ರಾಪ್ಸ್ ಬಗ್ಗೆ ಗೊತ್ತಿಲ್ಲ, ಅರಿವಿಲ್ಲ. ಸೊ ಅವ್ರಿಗೆ ಒಂದು ಡೀಟೇಲ್ ಕೊಡೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಗೈಸ್ ಆ್ಯಕ್ಚುಲಿ ನಾನಿವತ್ತು ಹೋಗಿದ್ದು ಪಾಪುಗೆ ಡ್ರಾಪ್ಸ್ ಹಾಕ್ಸೋಕ್ಕೆ ಅಂತ. ಆ್ಯಂಡ್ ಏನು ಡ್ರಾಪ್ಸು ಅಂತ ಕೇಳೋದಾದರೆ, ಇಟ್ಸ್ ಕಾಲ್ಡ್ ಆಸ್ ಸ್ವರ್ಣ ಬಿಂದು ಪ್ರಾಶನ. ಓಕೆ, ಆ್ಯಂಡ್ ಇದು ನಿಮ್ಮ ನಿಯರ್ ಬೈ ಲೊಕ್ಯಾಲಿಟಿಲಿ ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಲ್ಲಿ ಹಾಕ್ತಾರೆ. ಕೆಲವರು ಆಯುರ್ವೇದಿಕ್ ಸೆಂಟರ್ ಇರುತ್ತೆ, ಅಲ್ಲೆಲ್ಲ ಹಾಕ್ತಿರ್ತಾರೆ. ಸೊ ನೀವು ವಿಚಾರಿಸ್ಕೊಂಡು ತಿಳ್ಕೊಂಡು ಹೋಗಿ ಹಾಕ್ಸ್ಬೇಕು. ಆ್ಯಂಡ್ ಇದನ್ನು ಯಾರಿಗೆ ಹಾಕ್ಸ್ಬೋದು ಅಂದರೆ, ಪಾಪು ಹುಟ್ಟಿದಾಗಿಂದ ದ ಫಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡಿ ಯು ಕ್ಯಾನ್ ಜಸ್ಟ್ ಎಂಡ್ ಅಪ್ ಟಿಲ್ 16 years.
ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಓಕೆ, ನೋ ಜೆಂಡರ್ ಡಿಸ್ಕ್ರಿಮಿನೇಷನ್, ಯಾರಿಗೆ ಬೇಕಾದರೂ ಹಾಕ್ಸ್ಬೋದು. ಹುಟ್ಟಿದ ಮಗುವಿಂದ 14 ವರ್ಷದ ಮಕ್ಕಳವರೆಗೂ ಹಾಕ್ಸ್ಬೋದು. ಆ್ಯಂಡ್ ಇದು ಹಾಕೋ ಮೇನ್ ರೀಸನ್ ಅಂತ ಅಂದರೆ ಇಟ್ ಹೆಲ್ಪ್ಸ್ ಫಾರ್ ಯೋರ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಆ್ಯಂಡ್ ನಿಮ್ಮದು ಬ್ರೈನ್ ಡೆವಲಪ್ ಆಗುತ್ತೆ, ಆ್ಯಂಡ್ ನೀವು ಮಗು ಫುಲ್ ಆಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೀಗೆ ಹಲವಾರು ಯೂಸಸ್ ಇದೆ. ಸೊ ನಮಗಿದು ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ಗೈಸ್ ಮೇನ್ ಅಜೆಂಡಾ ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತುಂಬ ಜನಕ್ಕೆ ಒಂದು ಸಜೆಷನ್ ಹೇಳಬೇಕಿತ್ತು. ಬಿಕಾಸ್ ಮೆಜಾರಿಟಿ ಆಫ್ ದ ಪೀಪಲ್ ಇದ್ರ ಬಗ್ಗೆ ಗೊತ್ತಿಲ್ಲ, ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿದ್ರು ಇದ್ರಿಂದೇನೋ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಹೆದರ್ಕೊಂಡು ಇದನ್ನ ಹಾಕ್ಸಕ್ಕೆ ಹೋಗ್ತಾ ಇಲ್ಲ. ಬಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಮಗುಗೆ ನನ್ನ ಚೇಂಜಸ್ ಕಾಣಿಸಿರೋದ್ರಿಂದ ಈ ವಿಡಿಯೋ ಮಾಡ್ಬೇಕಂತ ನನ್ಗೆ ಅನಿಸ್ತು. ಬೇರೆ ಏನು ಉದ್ದೇಶ ಇಲ್ಲ, ಯಾವುದೇ ಪ್ರಮೋಷನ್ ಅಲ್ಲ, ಏನೂ ಇಲ್ಲ. ಸೊ ನೀವು ಇದನ್ನ ತಿಳ್ಕೊಂಡು ನಿಮ್ಮ ಮಕ್ಳಿಗೆ ಹಾಕ್ಸ್ಲಿ ಅನ್ನೋದಷ್ಟೇ ನನ್ನ ಒಂದು ಥಾಟ್. ಸೊ ಆ್ಯಕ್ಚುಲಿ ನಮಗಿದ್ದು ಗೊತ್ತಾಗಿದ್ದು ನನ್ನ ರಿಲೇಟಿವ್ ಒಬ್ಬರಿಂದ. ಬಿಕಾಸ್ ಅವ್ರ ಪಾಪು ನಮ್ಮ ಪಾಪು 2 days ಡಿಫರಲ್ಲಿ ಹುಟ್ಟಿದ್ದು. ಅವ್ನು 5th ಡಿಸೆಂಬರ್, ನನ್ನ ಮಗ 7 ಡಿಸೆಂಬರ್, ಹಾಗೆ 2 days ಗ್ಯಾಪಲ್ಲಿ. ಹಾಗಾಗಿ ಪ್ರತಿಯೊಂದು ನಾವು ಕಮ್ಯುನಿಕೇಟ್ ಮಾಡ್ಕೋತಾ ಇದ್ವಿ, ಪಾಪು ಹೆಂಗಿದೆ, ಏನು ಮಾಡ್ತಿದ್ದಾನೆ, ಅದು ಇದು ಅಂದ್ಕೊಂಡು ಇದನ್ನು. ಸೊ ಅವ್ರಿಗೆ ಹೆಂಗೆ ಗೊತ್ತಾಯಿತು ಇದ್ರ ಬಗ್ಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಅವರಿಂದ ನಮ್ಗೆ ಗೊತ್ತಾಗಿತ್ತು. ಹಿಂಗೆ ಮಾತಾಡುವಾಗ ಸ್ವರ್ಣ ಬಿಂದು ಹಾಕ್ಸ್ತಾ ಇದ್ದೀರಾ ಅಂತ ಕೇಳಿದ್ರು. ನಾವು ಅವಾಗ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ತಿಳ್ಕೊಂಡಾಗ ಈವನ್ ವಿ ಸ್ಟಾರ್ಟೆಡ್ ಹಾಕ್ಸೋಕ್ಕೆ. ಆ್ಯಂಡ್ ಇದು ನಾವು ನಮ್ಮ ಪಾಪಕ್ಕೆ ಸ್ಟಾರ್ಟ್ ಮಾಡಿರೋದು 3 months ಬೇಬಿಯಿಂದ. ಸೊ 3 months ಬೇಬಿಯಿಂದ ಸ್ಟಾರ್ಟ್ ಮಾಡಿ ಟಿಲ್ ನಾವು 3.5 years ಈಗ ಅವನಿಗೆ ಅಲ್ಲಿವರೆಗೂ ಹಾಕ್ಸ್ತಾ ಇದ್ದೀವಿ. ಸೊ ಗೈಸ್, ಅಂದರೆ ಫಸ್ಟ್ ಆಬ್ವಿಯಸ್ಲಿ ಇನಿಷಿಯಲಿ ನಾವು ಕೂಡ ರಿಜೆಕ್ಟ್ ಮಾಡಿದ್ವಿ, ಬೇಡ ಮಗುಗೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಹಾಗೆ ಹಿಂಗೆ ಅಂತ. ಸೊ ಲೆಟ್ ಮೀ ಸ್ವಿಚ್ ಆನ್ ದ ಫ್ಯಾನ್. ಓಕೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ಯಾ, ಓಕೆ. ಸೊ ಇನಿಷಿಯಲ್ ಆಗಿ ನಾವು ಇದನ್ನು ರಿಜೆಕ್ಟ್ ಮಾಡಿದ್ವಿ ಬೇಡ ಅಂತ. ಬಿಕಾಸ್ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ, ಬೇಡ ಅದು ಇದು ಅಂದ್ಕೊಂಡು. ಬಟ್ ಇದಾದ್ಮೇಲೆ ನಾವು ಏನು ಮಾಡಿದ್ವಿ, ವಿ ವೆಂಟ್ ಟು ಅ ಡಾಕ್ಟರ್, ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ಬಿಟ್ಟು ಒಪಿನಿಯನ್ ತಗೊಳ್ಳೋಣ ಅಂತ ಹೋದ್ವಿ. ಕೇಳಿದ್ದಕ್ಕೆ ವಾಟ್ ಡಿಡ್ ಈ ಟೆಲ್ ಅಂತ ಅಂದರೆ ಒಂದೇ ಮಾತು, ಮೆಜಾರಿಟಿ ಆಫ್ ದ ಪೀಪಲ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಆ್ಯಂಡ್ ನಿಮಗೆ ಗೊತ್ತಿದ್ದು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಹಾಕ್ಸ್ಬೇಕಂತ. ಇಟ್ಸ್ ವೆರಿ 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 ಗುಡ್ ಥಾಟ್ ಯು ಹ್ಯಾವ್ ಡನ್ ಅಂತ ಅಂದರು. ನಮಗೆ ಖುಷಿ ಆಗೋಯ್ತು. ಸೊ ಅವಾಗ ವಿ ಜಸ್ಟ್ ಸ್ಟಾರ್ಟೆಡ್ ಅಪ್ ಕ್ವೆಶನ್ಸ್ ಕೇಳೋಕ್ಕೆ, ಸರ್ ಏನೇನು ಯೂಸಸ್ ಇದರಿಂದ, ಏನಕ್ಕೆ ಹಾಕ್ಸ್ತಾರೆ ಅಂತ. ಅವಾಗ ಈ ಸ್ಟಾರ್ಟೆಡ್ ಟೆಲ್ಲಿಂಗ್ ತುಂಬ ಅಡ್ವಾಂಟೇಜಸ್ ಇದೆ. ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ಅವ್ರದ್ದು ಮೆಮೊರಿ ಪವರ್ಗೆ ಹೆಲ್ಪ್ ಆಗುತ್ತೆ, ಆ್ಯಂಡ್ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟಪ್ ಮಾಡುತ್ತೆ, ಇನ್ನೂ ತುಂಬ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥಿಂಗ್ಸ್. ಸೊ ಇದೆಲ್ಲ ಕೇಳಿ ವಿ ಜಸ್ಟ್ ಸ್ಟಾರ್ಟೆಡ್ ಅವನಿಗೆ 3 ತಿಂಗಳಿಂದ ಹಾಕ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮೆಜಾರಿಟಿ ಮ್ಯಾಕ್ಸಿಮಮ್ ಅಂತ ಅಂದರೆ ಒಂದು 3-4 ಟೈಮ್ಸ್ ನಾವು ಸ್ಕಿಪ್ ಮಾಡಿರ್ಬೋದು. ಬಿಕಾಸ್ ಅಲ್ಲಿ ಇಲ್ಲಿ ಹೊರಗಡೆ ಹೋದಾಗ ಬಿಟ್ಟರೆ ಕಂಟಿನ್ಯೂಸ್ ನಾವು ಹಂಗೆ ಹಾಕ್ಸ್ತಾ ಇದ್ದೀವಿ. ನಮ್ಗೆ ಇಲ್ಲೇ ಮನೆ ಹತ್ರ ನಿಯರ್ ಬೈ ಒಂದು ಕ್ಲಿಪ್ಪಿಂಗ್ಸಲ್ಲಿ ನಾನು ಹಾಕಿದ್ದೀನಿ, ಜೀವಕ ಆಯುರ್ವೇದ ಸೆಂಟರ್ ಅಂತ ಇದೆ. ಸೊ ಅಲ್ಲಿ ನಾನು ರೆಗ್ಯುಲರ್ ಆಗಿ ಹಾಕ್ಸ್ತಾ ಇದ್ದೀನಿ. ಈಗ 1.5 year ಇಂದ ಅಲ್ಲಿ ಹಾಕ್ಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಲ್ಲೇ ಒಂದು ಕ್ಲಿನಿಕಲ್ಲಿ ಹಾಕ್ಸ್ತಾ ಇದ್ದೆ, ಬಿಕಾಸ್ ವಿ ಡಿಡ್ಂಟ್ ನ್ಯೂ ಇಲ್ಲಿದೆ ಅಂತ. ಸೊ ಯಾ, ದ್ಯಾಟ್ಸ್ ದ ಅಜೆಂಡಾ. ಸೊ ನಾನು ಹೇಳೋದೇನು ಅಂತ ಅಂದರೆ ಗೈಸ್, ಪ್ಲೀಸ್ 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 ಇನ್ನೂ ಯಾರು ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲ, ದಯವಿಟ್ಟು ಮಕ್ಳಿಗೆ ಹಾಕ್ಸಿ. 16 ವರ್ಷದವರೆಗೂ ಮಕ್ಳಿಗೆ ಹಾಕ್ಸ್ಬೋದು, ಆ್ಯಂಡ್ ಇದರಿಂದ ಯಾವುದೇ ಥರವಾದ ಸೈಡ್ ಎಫೆಕ್ಟ್ ಇಲ್ಲ. ಆ್ಯಂಡ್ ವಾಟ್ ಡಸ್ ಇಟ್ ಮೀನ್ ಅಂತ ಅಂದರೆ, ಸ್ವರ್ಣಬಿಂದು ಪ್ರಾಶನ ಅಂದರೆ ಸ್ವಲ್ಪ ಗೋಲ್ಡ್ ಕಂಟೆಂಟ್, ಸ್ವರ್ಣ ಭಸ್ಮ ಅಂತ ಕರೀತಾರೆ ಅವ್ರ ಆಯುರ್ವೇದಿಕ್ ಟರ್ಮ್ಸಲ್ಲಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಅವ್ರದ್ದೇನೋ ಆಯುರ್ವೇದಿಕ್ ಚೂರ್ಣ ಅಂತರ ಏನೋ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೊಡೋದು. ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಏಜ್. ಎಷ್ಟು ಏಜ್ ಮಗುಗೆ ಎಷ್ಟು ಡ್ರಾಪ್ಸ್ ಹಾಕ್ಬೇಕನ್ನೋದು ಅವರಿಗೆ ಒಂದು ರೂಲ್ ಇದೆ. ಸೊ ನಮ್ಮ ಮಗುಗೆ ಇವಾಗ ಅವ್ರು ಹಾಕೋದು ಒಂದು ಪುಟಾಣಿ ವುಡನ್ ಸ್ಪೂನಲ್ಲಿ ಒಂದು 1/2 spoon ಥರ ಹಾಕ್ತಾರೆ ಅಷ್ಟೇ. ಸೊ ಅಷ್ಟು ಕಮ್ಮಿ ಕ್ವಾಂಟಿಟಿ. ಚಿಕ್ಕನಲ್ಲಿ ಇನ್ನೂ ತುಂಬ ಒಂದು ಡ್ರಾಪ್ ಹಾಕೋರು ಅಷ್ಟೇ. ಸೊ ಅದರಿಂದ ಅವ್ನಿಗೆ ಸೈಡ್ ಎಫೆಕ್ಟ್ ಏನೋ ಆಗಿದೆ ಆ ಥರ ನಂಗೆ ಏನೂ ಅನಿಸ್ತಾ ಇಲ್ಲ. ಇನ್ನೂ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಡ್ವಾಂಟೇಜಸ್ಸೇ ಜಾಸ್ತಿ ಆಗಿದೆ. ಟಚ್ಚು ಅವ್ನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಲೈವ್ಲಿ ಆಗಿದ್ದಾನೆ, ಆ್ಯಂಡ್ ಬೇಗ ಮಾತು ಕಲ್ತಾ. ಆ್ಯಕ್ಚುಲಿ ನಾವು ಅನ್ಕೊಂಡಿದ ಪ್ರಕಾರ ತುಂಬ ಲೇಟಾಗಿ ಮಾತಾಡ್ತಾನೆ ಅಂದ್ಕೊಂಡ್ವಿ, ಬಟ್ ಇದು ಹಾಕ್ಸ್ದಾಗಿಂದ ಈ ಸ್ಟಾರ್ಟೆಡ್ ಸ್ಪೀಕಿಂಗ್ ವೆರಿ ಅರ್ಲಿ, ಅದೊಂದು. ಆ್ಯಂಡ್ ಅವ್ನು ತುಂಬ ಏನಂತಾರೆ ಹುಷಾರು ತಪ್ಪೋದು ಆ ಥರ ಎಲ್ಲ ಏನು ಜಾಸ್ತಿ ಆಗಲ್ಲ ಅದಕ್ಕೆಲ್ಲ. ಸೊ ಟಚ್ಚು. ಸೊ ಹಾಗೆ ಇಲ್ಲಿ
ಇದೆಲ್ಲ ನೋಡ್ತಾ ಇದ್ರೆ ನಂಗೆ ದ ಮೇನ್ ಅಡ್ವಾಂಟೇಜಸ್ ಬಂದ್ಬಿಟ್ಟು ಸ್ವರ್ಣ ಬಿಂದು ಇಂದ ಅಂತ ನಂಗೆ ಅನ್ಸುತ್ತೆ. ಸೊ ಜೆನ್ಯೂನ್ ಒಪಿನಿಯನ್. ಅಂಡ್ ಇದನ್ನ ಯಾವಾಗ ಹಾಕ್ತಾರೆ ಅಂತಂದ್ರೆ ಎವ್ರಿ ಮಂತ್ ನಮ್ಮ ವೇದಿಕ್ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ನಕ್ಷತ್ರ ಅಂತ ಒಂದು ದಿನ ಬರುತ್ತೆ. ಸೊ ಆ ದಿನದಂದನೆ ಅವರು ಸ್ವರ್ಣ ಬಿಂದು ಹಾಕ್ಬೇಕು ಅನ್ನೋದು ರೂಲ್ಸ್ ಇದೆ. ಅಂಡ್ ಕೆಲವು ರೇರ್ ಆಗಿ ಒಂದ್ ವರ್ಷದಲ್ಲಿ 2 ತಿಂಗಳಲ್ಲಿ ಡಬಲ್ 2 ಸರಿ ಪುಷ್ಯ ನಕ್ಷತ್ರ ಬರುತ್ತೆ. ಸೊ 2 ದಿನನೂ ಬಂದು ಹಾಕ್ಸ್ಕೊಳ್ಳಿ ಅಂತಾರೆ. ಬಟ್ ನಾವು ಒಂದೇ ಸರಿ ಹಾಕ್ಸ್ತೀವಿ, ತಿಂಗಳು ಒಂದೇ ಸರಿ ಹಾಕ್ಸ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ. ಸೊ ಈ ವಿಡಿಯೋಯಿಂದ ನಾನು ಹೇಳ್ಬೇಕೇನಂದ್ರೆ, ದಯವಿಟ್ಟು ಯಾರಿಗೆಲ್ಲ ಇದ್ರ ಬಗ್ಗೆ ಭಯ ಇದೆ ಅಂಡ್ ಡೌಟ್ ಇದೆ, ದಯವಿಟ್ಟು ಈ ವಿಡಿಯೋ ನೋಡಿ. ನನ್ನ ಕಡೆಯಿಂದ ಗ್ಯಾರಂಟಿ ಇಟ್ಸ್ ವೆರಿ 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 ಗುಡ್ ಫಾರ್ ಕಿಡ್ಸ್ ಹೆಲ್ತ್. ಸೊ ದಯವಿಟ್ಟು ಹಾಕ್ಸಿ, ಇನ್ನೂ ಡಿಲೇ ಮಾಡಬೇಡಿ. ಅಂಡ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ತುಂಬಾ ಜನಕ್ಕೆ ಗೊತ್ತಿದ್ರು ಹಾಕ್ಸಕ್ ಹೋಗ್ತಾ ಇಲ್ಲ. ನಾನು ಸರೌಂಡಿಂಗ್ ತುಂಬಾ ಜನ ನೋಡಿದ್ದೀನಿ. ಅಂಡ್ ಈ ರೀಸೆಂಟ್ ಆಗಿ ನನ್ನ ಹಸ್ಬೆಂಡ್ ಕಸಿನ್ ಪಾಪು ಕೂಡ ಹೇಳಿ ನಾನು ಈಗ ಲಾಸ್ಟ್ ಮಂತ್ ಇಂದ ಅವರು ಹಾಕ್ಸ್ತಾ ಇದ್ದಾರೆ. ನಾವೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ. ಸೊ ಹಂಗೆ ಶಿ ಇಸ್ 1 year old ಇವಾಗ, ಅವ್ರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗೆ ಒಬ್ರಿಂದಾನೆ ಇದು ಸರ್ಕ್ಯುಲೇಟ್ ಆಗ್ಬೇಕು. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಮಕ್ಳಿಗೆ ನಾವು ತುಂಬಾ ಒಳ್ಳೇದಾಗ್ಬೇಕು ಅಂತೆಲ್ಲ ಬಯಸ್ತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ಥಿಂಕ್ ಮಾಡ್ಬೇಕಾಗತ್ತೆ. ಯಾರು ಅಷ್ಟು ಈಸಿಯಾಗಿ ಈ ತರ ಎಲ್ಲ ಮಾಡಿಸ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೀವಿ, ಅದ್ರ ಬಗ್ಗೆ ತಿಳ್ಕೊಂಡಿದೀವಿ, ಒಪಿನಿಯನ್ ತಗೊಂಡಿದೀವಿ ಅಂತಾನೆ ಅರ್ಥ. ಸುಮ್ನೆ ಯಾರು ಏನು ಮಾಡ್ಸಕ್ ಹೋಗಲ್ಲ. ಸೊ ಕೆಲವ್ರಿಗೂ ಹೇಳೋ ಅಷ್ಟು ಹೇಳ್ಬೋದು, ಬಟ್ ಅವ್ರವ್ರ ಒಪಿನಿಯನ್ ಅವ್ರಿಗೆ ಬಿಡ್ಬೇಕು. ತುಂಬಾ ಫೋರ್ಸ್ ಮಾಡಕ್ ಹೋಗಲ್ಲ, ಬಿಕಾಸ್ ಅಟ್ ಲಾಸ್ಟ್ ಪೇರೆಂಟ್ಸ್ ಡಿಸಿಷನ್ ಅದು. ಅಂಡ್ ನನ್ನ ಒಪಿನಿಯನ್ ನೀವು ಕೇಳಿದ್ರೆ ಇಟ್ಸ್ ಮ್ಯಾಂಡೇಟರಿಲಿ ಎಲ್ಲಾ ಪೇರೆಂಟ್ಸು ಮಕ್ಳಿಗೆ ಹಾಕ್ಸ್ಬೇಕು ಅನ್ನೋದು ನನ್ನ ಒಪಿನಿಯನ್. ಓಕೆ ಗೈಸ್, ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಮೇಜಾರಿಟಿ ಇವತ್ತು ನಾನು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಹೇಳ್ಬೇಕು ಅಂತ. ಸೊ ಬೇರೆ ಏನು ಉದ್ದೇಶ ಇಲ್ಲ. ಅಂಡ್ ಸ್ವರ್ಣ ಬಿಂದು ಪ್ರಾಶನ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಇದು ಗೊತ್ತಾಗ್ಲಿ ಅನ್ನೋದು ನನ್ನ ಥಾಟ್ ಅಷ್ಟೇ. ಅದಕ್ಕಾಗಿ ವಿಡಿಯೋ ಮಾಡ್ಕೊಂಡೆ. ಅಂಡ್ ಇವತ್ತು ಡೈಲಿ ವ್ಲಾಗು ಅದು ತೋರ್ಸದ್ ಬಿಟ್ಟು ಒಂದು ಯೂಸ್ಫುಲ್ ಆಗಿರೋ ಕಂಟೆಂಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದೆ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ನೂ ಈ ತರ ಹೆಚ್ಚು ಯೂಸ್ಫುಲ್ ಆಗಿರೋ ಕಂಟೆಂಟ್ ನಿಮ್ಗೆ ಬೇಕಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಟ್ ಇನ್ನೂ ಹೆಚ್ಚು ಸಪೋರ್ಟ್ ನಿಮ್ ಕಡೆಯಿಂದ ನಂಗೆ ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್.